ರಾಜಕೀಯ ರಂಗೇರ್ತಾ ಇದ್ದು ಚುನಾವಣಾ ಕಾವು ಚುಂಬಿಸುತ್ತಿರುವ ಸಮಯ ಇದು. ರಾಜಕೀಯ ಪಕ್ಷಗಳಿಗೆ ಕೇವಲ 1 ತಿಂಗಳ ಕಾಲ ಮಾತ್ರ ಇರೋದು. ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಉಸ್ತುವಾರಿ ಹೊತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮುಖ್ಯ ಕಾರಣರಾದ ಮನ್ಸೂರ್ ಅಲಿಖಾನ್ ರವರನ್ನ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದ ಜಮೀರ್ ಅಹಮದ್ ಖಾನ್, ಶಿವಾಜಿನಗರ ವಿಧಾನಸಭಾ ಶಾಸಕರಾದ ರಿಜ್ವಾನ್ ಅರ್ಷದ್, ರಾಜ್ಯಸಭೆಯ ಸಂಸದರಾದ ಜಿಸಿ ಚಂದ್ರಶೇಖರ್ ಭಾಗಿಯಾಗಿದ್ದರು. ಮೊದಲಿಗೆ ಮಾತನಾಡಿದ ರಿಜ್ವಾನ್ ಅರ್ಷದ್, ಮನ್ಸೂರ್ ಅಲಿಖಾನ್ ರವರ ಕಾರ್ಯವೈಖರಿಯನ್ನ ನಾನು ತೆಲಂಗಾಣದಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ರು. ಆನಂತರ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಇವತ್ತು ನಾವು ಸೇರಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೆ ಮಾತ್ರ ಸೇರಿದ್ದೀವಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಅಭ್ಯರ್ಥಿ ಇಲ್ಲೇ ಇದ್ದಾರೆ, ಮನ್ಸೂರ್ ಅಲಿಖಾನ್ ರವರು. ಅವರು ಕೂಡ ಒಬ್ಬ ಯುವಕರು, ಒಬ್ಬ ವಿದ್ಯಾವಂತ ಯುವಕ, ವಿದ್ಯೆ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥ ಯುವಕ. ಈ ಕಾಲದಲ್ಲಿ ವಿದ್ಯೆ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ತಮ್ಮದೇ ಆದಂತ ಅವ್ರಿಗೆ ಶಕ್ತಿ ಇದ್ರೆ ಮಾತ್ರ ವಿದ್ಯೆ ಸಂಸ್ಥೆ ನಡೆಯಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಆಗೋದಿಲ್ಲ, ಎಲ್ಲರೂ ನಡೆಸೋದಕ್ಕೆ ಆಗೋದಿಲ್ಲ. ಸೊ ಬೇರೆಯವ್ರನ್ನು ವಿದ್ಯೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಒಬ್ಬ ಯುವಕ, ವಿದ್ಯಾವಂತ ಯುವಕ, ಮತ್ತೆ ಪಕ್ಷದ ಒಬ್ಬ ಕಾರ್ಯಕರ್ತ, ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರ ಜೊತೆಗೆ ನಾನು ಕೂಡ ಮೊನ್ನೆ ತೆಲಂಗಾಣದಲ್ಲಿ ಕೆಲಸ ಮಾಡಿದ್ದೇನೆ. ಬಹಳ ಕಮಿಟೆಡ್ ಆಗಿ, ಡೌನ್ ಟು ಅರ್ತ್ ಆಗಿ, ಬೀದಿಗೆ ಬಂದು ಇಳಿದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಮನ್ಸೂರ್ ಅಲಿಖಾನ್ ಇದೆ. ಅವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಮತ್ತೆ ಬಹಳ ಸಂತೋಷದ ವಿಚಾರ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವ್ರಿಗೆ ರಾಜಕೀಯ ಲಾಭ ಬರಬೇಕು. ಜನರ ರಕ್ತದ ಮೇಲೆ ಬೆಳೀತಕ್ಕಂಥ ಪಕ್ಷ ಇದು ಭಾರತೀಯ ಜನತಾ ಪಕ್ಷ. ನಮ್ಮ ತರ ಎಲ್ಲರಿಗೂ ಜೊತೆಗೆ ತಗೊಂಡು, ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಈ ದೇಶವನ್ನು ಒಂದಾಗಿ ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥ ಪಕ್ಷ ಅಲ್ಲ ಅದು. ಯಾರಾದ್ರೂ ಸಾಯ್ಬೇಕು, ಅವರ ರಕ್ತದ ಮೇಲೆ, ಅವರ ಹೆಣದ ಮೇಲೆ ಅವರು ರಾಜಕಾರಣ ಮಾಡಿಕೊಂಡು ಚುನಾವಣೆಗಳನ್ನು ಗೆಲ್ಲಿಸ್ತಾ ಇರಬೇಕು, ಗೆದ್ದು ಹೋಗ್ತಾ ಇರಬೇಕು ಅವರ ಸಿದ್ಧಾಂತ. ನಂತರ ಮಾತನಾಡಿದ ಜಮೀರ್ ಅಹಮದ್ ಖಾನ್, ಕಳೆದ ಬಾರಿ ಸ್ವಲ್ಪ ಮತಗಳಿಂದ ನಾವು ಸೋತಿದ್ದೆವು. ಈ ಬಾರಿ ನೀವೇ ಅಭ್ಯರ್ಥಿ ಅಂದುಕೊಂಡು ಕೆಲಸ ಮಾಡಿ, ನಾವು ಯಾಕೆ ಗೆಲ್ಲಲ್ಲ ನೋಡೋಣ ಅಂತ ಹೇಳಿದ್ರು. ನನ್ನ ಕ್ಷೇತ್ರದಲ್ಲಿ ಚಂದ್ರಣ್ಣ ಚುನಾವಣೆಯಲ್ಲಿ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟು ನಾನು ಬೇರೆ ಕಡೆ ಪ್ರಚಾರಕ್ಕೆ ಕಳಿಸಿದ್ರು. ನನ್ನ ಕ್ಷೇತ್ರದಲ್ಲಿ ಬರೀ 8ನೇ ತಾರೀಕು ಬರೀ 3 ಗಂಟೆ ಹೋಗಿದ್ದು. ನನ್ನ ಲೀಡ್ ಎಷ್ಟು ಕೊಟ್ಟರು? 53,800 ಚಿಲ್ಲರೆ ನನ್ನ ಲೀಡ್ ಕೊಟ್ಟರು. ಯಾರು ಮಾಡಿದ ಎಲೆಕ್ಷನ್? ಕಾರ್ಯಕರ್ತರು ಮಾಡಿದ್ರು. ಅವಾಗ ಏನ್ ಮಾಡಿದ್ರು ನಮ್ಮ ಕಾರ್ಯಕರ್ತರು ಎಲ್ಲ? ಜಮೀರ್ ಅವ್ರು ಇಲ್ಲ, ನಾವೆಲ್ಲ ಜಮೀರ್ ಆಗ್ಬೇಕಂತ, ಜಮೀರ್ ಅವ್ರು ಆಗ್ಬೇಕಂತ ತೀರ್ಮಾನ ಮಾಡಿ ನನ್ ಗೆಲ್ಲೋಲ್ಲ ಅದು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗೆಲ್ಲೋದು, ನನ್ ಗೆಲ್ಲೋಲ್ಲ ಅದು. ಕೇಳಿದ್ರು ಅದೇ ತರ ನೀವುಗಳು ಮನ್ಸು ಮಾಡಿ ತೀರ್ಮಾನ ಮಾಡ್ಬಿಟ್ರೆ, ಯಾವ ತರ ನೀವು ಚಾಮರಾಜಪೇಟೆಯಲ್ಲಿ ನೀವು ತೀರ್ಮಾನ ಮಾಡ್ಬಿಟ್ಟು ನಾವೇ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿ ನೀವು ಹೆಂಗ್ ನನ್ನ ಗೆಲ್ಸ್ರಿ, ಅದೇ ತರ ಇವತ್ತು ನೀವು ತೀರ್ಮಾನ ಮಾಡ್ಬಿಡಿ. ಮನ್ಸೂರ್ ಅಲಿ ಖಾನ್ ಕ್ಯಾಂಡಿಡೇಟ್ ಇಲ್ಲ, ನಾವೇ ಕ್ಯಾಂಡಿಡೇಟ್ ಅಂತ ತೀರ್ಮಾನ ಮಾಡಿ ಅದು ಹೆಂಗೆಲ್ಲ ನಾನು ನೋಡ್ತೀನಿ, ತೀರ್ಮಾನ ಮಾಡ್ಬೇಕಾಗಿರೋದು. ಒಬ್ಬೊಬ್ಬ ಕಾರ್ಯಕರ್ತ 2,000 ಚಿಲ್ಲರೆ ನಮ್ಗೆ ಬೂತ್ ಇದೆ. 2,000ರಲ್ಲಿ ಒಬ್ಬೊಬ್ಬ ಕಾರ್ಯಕರ್ತ ಮನ್ಸು ಮಾಡ್ರೆ 100 ಓಟ್ ಹಾಕ್ಸ್ಬೋದು, 200 ಓಟ್ ಹಾಕ್ಸ್ಬೋದು. 200 ಓಟ್ ಇಲ್ಲ, ನಾವ್ ಯಾರ್ಯಾರು ನಮ್ಮ ಪಕ್ಷಕ್ಕೆ ಕೊಡ್ಬೇಕು ಓಟ್ ಅವ್ರು ಕೊಟ್ಟೆ ಕೊಡ್ತಾರೆ. ಅಡಿಷನಲ್ ಆಗಿ ಒಬ್ಬೊಬ್ಬ ಕಾರ್ಯಕರ್ತ ಒಂದು 50 ಓಟ್ ಹಾಕ್ಬಿಟ್ರೆ 2,000 ಬೂತ್ ಅಲ್ಲಿ ಕನಿಷ್ಠ 2 ಲಕ್ಷ ಓಟ್ ಜಾಸ್ತಿ ಆಗ್ತದೆ. 20,000 ಬೂತ್ಗಳವೆ, 20,000 ಬೂತ್ ಅವೆ. ಆಮೇಲೆ ನನ್ನ ಪಕ್ಷದಲ್ಲಿ ನಾನು ನೋಡಿದೀನಿ, ನಾನು ಜನತಾದಳ ಪಕ್ಷದಲ್ಲಿ ಇದ್ದವನು, ಅಲ್ಲೂ ಕಾರ್ಯಕರ್ತರು ನೋಡಿದೀನಿ. ನನ್ನ ಅನಿಸಿಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರದು ಪಕ್ಷ ಅಂದ್ರೆ ತಾಯಿ ರೂಪದಲ್ಲಿ ನೋಡ್ತಾರೆ. ಅಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು, ಪಕ್ಷ ಕಾರ್ಯಕರ್ತರನ್ನ ನಾವು ಎನ್ಕರೇಜ್ ಮಾಡ್ಬೇಕು. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು ದಯಮಾಡಿ ಈ ಚುನಾವಣೆ ನಾವು ನಮ್ಮ ಚುನಾವಣೆ ಅಂತ ತಿಳ್ಕೊಂಡು ನಾವು ಮಾಡ್ಬೇಕು.
ತದನಂತರ ಮಾತನಾಡಿದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್, ಎಲ್ಲರ ಮಾರ್ಗದರ್ಶನದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಗೆಲ್ಲುತ್ತೇನೆ ಅನ್ನೋ ನಂಬಿಕೆ ನನಗೆ ಇದೆ ಅಂತ ಹೇಳಿದ್ರು. ಮೊದಲು ನಾನು ನಮ್ಮ ಕೇಂದ್ರದ ಸೆಂಟ್ರಲ್ ಲೀಡರ್ಶಿಪ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ, ನಮ್ಮ ಮುಖ್ಯಮಂತ್ರಿಯವರು DK ಶಿವಕುಮಾರ್, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬ್ರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬ್ರೆ, KC ವೇಣುಗೋಪಾಲ್ ಸಾಹೇಬ್ರೆ, ಸುರ್ಜೇವಾಲಾ ಸಾಹೇಬ್ರೆ ಧನ್ಯವಾದ ಹೇಳ್ತೀನಿ. ನನಗೆ ಕಾಂಗ್ರೆಸ್ ಪಕ್ಷದ ಬ್ಯಾಂಗ್ಳೂರ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ದಾರೆ. ನಾನು ಒಂದು ಸಾಮಾನ್ಯ ಕಾರ್ಯಕರ್ತ. ನಾನು ತಮ್ಗೆಲ್ಲರಿಗೆ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಪಕ್ಷಕ್ಕೋಸ್ಕರ 20 ವರ್ಷ ದುಡಿದಿದ್ದೀನಿ. ಪಕ್ಷ ನನಗೆ ಈ ಜವಾಬ್ದಾರಿ ಕೊಟ್ಟಿದೆ. ನನಗೆ ನಂಬಿಕೆ ಇದೆ, ನಮ್ಮೆಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವರೆಲ್ಲರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ನಂಬಿಕೆ ಇದೆ, ನಾನು ಇವರೆಲ್ಲ ಗೈಡೆನ್ಸ್ ನಲ್ಲಿ ನಾನು ಎಲೆಕ್ಷನ್ ಮಾಡ್ಬೋದು ಅಂತ. ಒಳ್ಳೆ ಪೊಸಿಷನಲ್ಲಿದೆ. ನಮ್ಮ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ ನೋಡಿ ನಾವು ಮೀಟಿಂಗ್ ಮತ್ತು ಇವಾಗ ಕಾರ್ಯಕರ್ತನಲ್ಲಿ ಉತ್ಸಾಹ ನೋಡಿ ನನಗೆ ಖಂಡಿತ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಗೆಲ್ಲುತ್ತಂತ. ಸರ್, ಏನು 3 ಬಾರಿ ಕಾಂಗ್ರೆಸ್ ಸೋತಿದೆ ಇಲ್ಲಿ, ಅದು BJP ಭದ್ರಕೋಟೆ ಆಗ್ತಾ ಇದೆ. ಅದನ್ನ ಬೇಸಕ್ಕೆ ಯಾವ ರೀತಿ ರಣತಂತ್ರ ಹೇಳಿದ್ದೀರಾ? ಅದು ರಣತಂತ್ರ ಮಾಡ್ತಾ ಇದ್ದೀನಿ. ನಾನು ಕ್ಯಾಮ್ರಾನಲ್ಲಿ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಅಲ್ಲ, ತೆಲಂಗಾಣದ ಮಾಡೋ ರಣತಂತ್ರ ಏನಾದ್ರು ಉಪಯೋಗ ಮಾಡ್ತೀರಾ ಅಂತ ನೋಡಿ. ನಮ್ಮ ಸೀನಿಯರ್ ಲೀಡರ್ಸ್ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಾವೆಲ್ಲ ಸೇರಿ ಇದು ಕಂಬೈನ್ ಟೀಮ್ ಎಫರ್ಟ್ ಮಾಡಿ ಈ ಸಾರಿ ಖಂಡಿತ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು. ಇನ್ನು ಈ ಕಾರ್ಯಕ್ರಮದಲ್ಲಿ ಸರ್ವಜ್ಞಾನ ನಗರ, CV ರಾಮನ್ ನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಚಾಮರಾಜಪೇಟೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.